ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಈಗ ಪಿತೃಗಣ ವಿಚಾರ ಸಂಧಿಯ ನುಡಿಯ ಪ್ರತಿಯೊಂದು ನುಡಿಯ ಅರ್ಥವನ್ನು ಸಂಕ್ಷಿಪ್ತವಾಗಿ ನೋಡೋಣ. ವಿಷಯ ಎಲ್ಲ ಕವರ್ ಮಾಡಿರುತ್ತೆ, ಯಾವುದೂ ವಿಷಯ ಬಿಟ್ಟಿರೋದಿಲ್ಲ, ಆದರೆ ಸಂಕ್ಷಿಪ್ತವಾಗಿ ಹೇಳ್ತಾ ಇರ್ತೀನಿ. ವಿಷಯ ಯಾವುದೂ ಬಿಟ್ಟಿಲ್ಲ, ಇದೊಂದು ಗಮನಕ್ಕೆ ಇಟ್ಕೋಬೇಕು. ಅರ್ಥ ಸಂಪೂರ್ಣವಾಗಿ ಹೇಳಿರ್ತೇನೆ. ಅದಕ್ಕೆ ಎಕ್ಸಾಂಪಲ್ ಕೊಟ್ಟು ಮಾಡಿ ಅದೆಲ್ಲ ವಿವರಣೆ ಕೊಟ್ಟಿರೋದಿಲ್ಲ, ಆದರೆ ಅರ್ಥ ಮಾತ್ರ ಪೂರ್ತಿಯಾಗಿಯೇ ಹೇಳಿರ್ತೀನಿ. ಇದು ಎಲ್ಲ ಗುರುಗಳ ಅನುಗ್ರಹದಿಂದ ಈಗ 14ನೇ ಸಂಧಿ ನಡೀತಾ ಇದೆ, ಪ್ಲಸ್ ಗಣಪತಿ ಸಂಧಿ ಆಗಿದೆ. ಎಲ್ಲರೂ ಇದನ್ನು ರೆಗ್ಯುಲರ್ ಆಗಿ ಕೇಳ್ತಾ ಇದ್ದರೆ ಜ್ಞಾನ ಅಭಿವೃದ್ಧಿ ಆಗ್ತದೆ. ಆಮೇಲೆ ಒಂದು ಸರ್ತಿ ಓದ್ಬಿಟ್ಬಿಟ್ರೆ ಮರ್ತು ಹೋಗ್ತದೆ. ಸೊ ಪದೇ ಪದೇ ಅದನ್ನು ಹ್ಯಾಮರಿಂಗ್ ಆಗಬೇಕು. ಅದಕ್ಕೇ ದಯವಿಟ್ಟು ಎಲ್ಲರೂ ರೆಗ್ಯುಲರ್ ಆಗಿ ನೋಡಬೇಕು ಅಂತ ನಮ್ಮ ವಿನಂತಿ. ಇದು ನಮ್ಗೆ ಭಾಳ ಶ್ರೇಷ್ಠವಾದಂಥ ಗ್ರಂಥ, ಅದರ ಲಾಭ ಎಲ್ಲರಿಗಾಗಲಿ ಅಂತ ಒಂದೇ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಕೇಳುವೆ, ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಕೃತಿರಮಣ ಪ್ರದ್ಯುಮ್ನ ವಸುದೇವತೆಗಳ ಅಹಂಕಾರತ್ರಯದಳು ಚತುರ್ವಿಂಶತಿ ರೂಪದಿಂದಲೇ ಭೋಜ್ಯವೆನಿಸುವನು. ಅಂದರೆ ಈಗ ಇಲ್ಲಿ ಈ ಸಂಧಿಯ ವಿಶೇಷವಾಗಿ ಶ್ರಾದ್ದದ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಇಲ್ಲೇ ನಾನು ಸಂಧಿ ಸಾರದಲ್ಲಿ ಮತ್ತು ಸಂಧಿ ಇಂಟ್ರೊಡಕ್ಷನಲ್ಲಿ ಸ್ವಲ್ಪ ವಿಷಯವನ್ನು ಹೇಳಿದ್ದೇನೆ. ಅದನ್ನೇ ನಾವು ಸ್ವಲ್ಪ ವಿಸ್ತಾರವಾಗಿ ನೋಡೋಣ. ಕೃತಿರಮಣ ಪ್ರದ್ಯುಮ್ನ ಅದೇ ಕೃತಿಪತಿ ಪ್ರದ್ಯುಮ್ನ ರೂಪಿ ಪರಮಾತ್ಮ ಯಾರ ಒಳಗಡೆ ಇರ್ತಾನೆ? ವಸುದೇವತೆಗಳ ಅಂತರ್ಗತ. ಅಂದರೆ ವಸುದೇವತೆಗಳು, ಅವರು 8 ಜನ. ಆ 8 ಜನ ದೇವತೆಗಳೊಳಗೆ ಅಹಂಕಾರ ತತ್ವವನ್ನು 3 ಭಾಗ ಆಗ್ತದೆ. ಈಗ ಸೃಷ್ಟಿಯಾಗುವಾಗ ಅಲ್ಲಿ ಅವ್ಯಕ್ತ ತತ್ವ ಹುಟ್ಟುತ್ತದೆ. ಅವ್ಯಕ್ತತ್ವದಿಂದ ಮಹತ್ತತ್ವದಿಂದ ಅಹಂಕಾರ ತತ್ವ ಹುಟ್ಟುತ್ತದೆ ಅಂತ ಹೇಳ್ತೀವಿ. ಈ ಅಹಂಕಾರ ತತ್ವದಲ್ಲಿ 3 ಭಾಗ ಆಗ್ತದೆ. ಅದರಲ್ಲಿ ವೈಕಾರಿಕ, ತೈಜಸ, ತಾಮಸ ಅಂತ 3 ಭಾಗ ಆಗ್ತದೆ. ಸೊ ಅದಕ್ಕೆ ಒಂದೊಂದು ಈ ಭಾಗದಲ್ಲಿ ಯಾರ್ಯಾರು ಇದ್ದಾರೆ ಅಂತಿಕೊಂಡು ಈ 3 ಭಾಗ ಪ್ರತಿಯೊಬ್ಬರದಲ್ಲಿ ಇರ್ತದೆ ಅಂತಿಕೊಂಡು. ಅಂದರೆ ಸತ್ವ ರಾಜಸ ತಾಮಸ, ವೈಕಾರಿಕ ತೈಜಸ ತಾಮಸ ಅಂತಾರೇನು, ಸತ್ವ ರಾಜಸ ತಾಮಸ ಈ ಗುಣಗಳನ್ನು ಇದ್ದೇ ಇರ್ತವೆ. ಸೊ ಪ್ರತಿಯೊಬ್ಬರಲ್ಲಿ ಇದು 8 ಜನ ವಸುಗಳು. ಅವರು ಮಾಡೋದಂತಹದ್ದು ಕಾರ್ಯದಲ್ಲಿ ಇದು 3 ವಿಧವಾದಂಥ ಇರ್ತದೆ. ಅದಕ್ಕೆ 8 × 3 24 ಅಂತ ಇಲ್ಲಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ದೇವತೆಗಳ ಅಹಂಕಾರತ್ರಯಗಳು ಚತುರ್ವಿಂಶತಿ ರೂಪದಿಂದಲೇ ಭೋಜ್ಯ ಎನಿಸುವನು. ಅಂದರೆ ಭೋಜ್ಯ ಪದಾರ್ಥ ಒಳಗಡೆ ಇಲ್ಲಿ ಶ್ರಾದ್ದ ಬಗ್ಗೆ ಹೇಳ್ತಾ ಇದ್ರಲ್ಲಿ ಉಣುವುದೆಲ್ಲಿ ಬಂತು ಅಂತಂದರೆ, ನಾವು ಏನು ಒಂದು ಪದಾರ್ಥಗಳನ್ನ ಭಗವಂತನ ಸ್ವೀಕಾರ ಮಾಡಿ ಒಂದು ಸಮರ್ಪಣೆ ಮಾಡ್ತೀವಿ, ಅದು ಭೋಜ್ಯ ಪದಾರ್ಥ ಅಂತ ಆಗ್ತದೆ. ಆ ಭೋಜ್ಯ ಪದಾರ್ಥದೊಳಗಡೆ ಇಲ್ಲಿ ವಸುದೇವತೆಗಳು ಇರ್ತಾರೆ. ಅಂದರೆ ಮುಂದಿನ ನೋಡಿ ಬರ್ತದೆ. ಇವಾಗ ಹೇಳ್ತಾ ಇದ್ದೇನೆ, ಇದು ನಾವು ಶ್ರಾದ್ದ ಮಾಡುವಾಗ ಪಿತಾಮಹ ಪ್ರಪಿತಾಮಹ 3 ಸ್ಥಾನದಲ್ಲಿ, ತಂದೆ, ಅಜ್ಜ, ಮುತ್ತಜ್ಜ, ಈ 3 ಸ್ಥಾನದಲ್ಲಿ 3 ಪಿಂಡವನ್ನು ಇಟ್ಟು ನಾವು ಶ್ರಾದ್ದವನ್ನು ಮಾಡ್ತೀವಿ. ಸೊ ಅಲ್ಲಿ ಏನೇನು ಪದಾರ್ಥಗಳನ್ನು ಇರ್ತೀವೋ ಅದು ಭೋಜ್ಯ ಪದಾರ್ಥ, ಸ್ವೀಕಾರ ಮಾಡುವಂಥ ಪದಾರ್ಥ. ಅದರೊಳಗಡೆ ಎಲ್ಲ ಈ ವಸುದೇವತೆಗಳು ಇರ್ತಾರೆ, ವಸುಗಳು ಇರ್ತಾರೆ. ಅವರು 8 ಜನ. ಅವರು ಈ 3 ರೀತಿಯಾದಂಥದ್ದು ಪದಾರ್ಥಗಳಿರ್ತವೆ, 3 ವಿಧಿಯಾದಂಥದ್ದು ಕರ್ಮಗಳಿರ್ತವೆ. ಸೊ ಅದಕ್ಕೆ 8 × 3 ಮಾಡ್ತಾರೆ. ಅದು ಭೋಜ್ಯ ಪದಾರ್ಥ ಒಳಗಡೆ ಇರ್ತಾರೆ. ಅವರು ಅಷ್ಟರೂಪದಿಂದ ಈ ದೇವತೆಗಳಿರ್ತಾರೆ. ದೇವತೆಗಳ ಅಂತರ್ಗತನಾಗಿ ಭಗವಂತ ಇರ್ತಾನೆ. ಅಂತ ಯಾರು ಇರ್ತಾನೆ? ಇಲ್ಲಿ ಜಯಪತಿ ಸಂಕರ್ಷಣಿ ಪರಮಾತ್ಮ ಇರ್ತಾನೆ. ಸೊ ಈ ವಸುದೇವತೆಗಳ ಅಂತರ್ಗತನಾಗಿ 24 ರೂಪದಿಂದ ಇಲ್ಲಿ ಜಯಪತಿ ಸಂಕರ್ಷಣಿ ಪರಮಾತ್ಮ ಇದ್ದಾನೆ ಭೋಜ್ಯ ಪದಾರ್ಥ ಒಳಗಡೆ ಅಂತ ಹೇಳ್ತಾರೆ. ಆಮೇಲೆ ಹುತವಶ ಅಕ್ಷ ಅಂತರ್ಗತ, ಅಂದರೆ ಅಗ್ನಿಯನ್ನು ಕಣ್ಣಿದ್ದಂತಹದ್ದು ರುದ್ರದೇವರು. ಜಯಾಪತಿಯು ತಾನೇ 3 ದಿಗ, ಜಯಾಪತಿ ಸಂಕರ್ಷಣ ಅಂತ ಅರ್ಥ. ಅಲ್ಲಿ ಸಂಕರ್ಷಣ ಬಂತು. ಈ ಸಂಕರ್ಷಣ 3 ದಿಗ ತ್ರಿವಿಂಶತಿ ಅಂದ್ರೇನು, 30 + 3 33 ರೂಪದಿಂದ
33 ರೂಪ ಹೆಂಗೆ ಅಂತಂದರೆ ರುದ್ರರು ಏನಿದ್ದಾರೆ, ರುದ್ರರು 11 ಜನ. ಅವು 11 ಜನ ಪ್ರತಿಯೊಬ್ಬರೂ ಈ 3 ವಿಧವಾದಂಥದ್ದು ಕಾರ್ಯ ಮಾಡ್ತಾ ಇರ್ತಾರೆ. ಸೊ ಅದೇ ಸತ್ವ ರಾಜಸ ತಾಮಸ, ಅದೇ ವೈಕಾರಿಕ ತೈಜಸ ತಾಮಸ ಅಂತ ಹೇಳ್ತೀವಿ. ಅದರಲ್ಲಿ ಇದು ಸಂಕರ್ಷರೂಪಿ ಜಯಾಪತಿ ಸಂಕರ್ಷರೂಪಿ ಪರಮಾತ್ಮ ನಿಯಮನ ಮಾಡ್ತಾನೆ. ಅದು 33 ಹೇಗಾಯಿತು ಅಂತಂದರೆ 11 ಇಂಟು 3 33 ರೂಪದಿಂದ ಈ ದೇವತೆಗಳ ಅಂತರ್ಗತನಾಗಿ ಭಗವಂತ ಅಷ್ಟು ರೂಪದಿಂದ ಇದ್ದಾನೆ ಅಂತ. ಅಲ್ಲಿ ಭೋಕ್ತೃ ಎಣಿಸುವ ಭೋಕ್ತೃಗಳಿದ್ದು ಅದೇ ಈಗ ಸ್ವೀಕಾರ ಮಾಡುವಂಥದ್ದು ಒಳಗಡೆ ಅಂದರೆ ಇಲ್ಲಿ ಭೋಜ್ಯ ಪದಾರ್ಥದಾತಿ ಇದನ್ನು ಆಮೇಲೆ ಸ್ವೀಕಾರ ಮಾಡೋರು ಯಾರು? ದೇವತೆಗಳು. ಇದು ನಾವು ಶ್ರಾದ್ದ ಮಾಡುವಾಗ ಕೊಡುವಂಥ ಪದಾರ್ಥ ಒಳಗಡೆ ಪದಾರ್ಥವನ್ನು ಸ್ವೀಕಾರ ಮಾಡುವಂಥ ದೇವತೆಗಳು ಒಳಗಡೆ ಭೋಕ್ತೃ ಅವರೊಳಗಡೆ ಇದ್ದಾನೆ ಭಗವಂತ. ಆಮೇಲೆ ಇಲ್ಲಿ ನಾವು ಊಟ ಮಾಡುವಾಗ ಭೋಕ್ತೃನ ನಾವು ಊಟ ಮಾಡ್ತಿರ್ತೀವಿ, ಅದು ಅಲ್ಲಿ ಭೋಕ್ತೃ ಅಂತ ಆಗ್ತದೆ. ನಾವು ತಿನ್ನುವಂಥ ಪದಾರ್ಥ ಮತ್ತು ಅದು ಭೋಜ್ಯ ಪದಾರ್ಥ ಆಗ್ತದೆ. ಆಮೇಲೆ ಇದು ಆದರೆ ಇಲ್ಲಿ ಈ ಸಂದರ್ಭದಲ್ಲಿ ನಾವು ಶ್ರಾದ್ದದ ಬಗ್ಗೆ ಹೇಳ್ತಾ ಇರೋದ್ರಿಂದ ಅಲ್ಲಿ ಇದ್ದಂಥ ಪದಾರ್ಥ ಭೋಜ್ಯ ಪದಾರ್ಥ ಆಗ್ತದೆ. ಆಮೇಲೆ ಎಲ್ಲ ದೇವತೆಗಳ ಸ್ವೀಕಾರ ಮಾಡ್ತಾರೆ, ಅವರು ಭೋಕ್ತೃಗಳು ಆಗ್ತಾರೆ. ಅಲ್ಲಿ ಎಷ್ಟೆಷ್ಟು ರೂಪದಿಂದ ಅಂತ ಹೇಳಿದರು, ಇಲ್ಲಿ ಅಲ್ಲಿ 24 ವಸು ದೇವತೆಗಳ ಅಂತರ್ಗತನಾಗಿ 24 ರೂಪದಿಂದ ಜಯಾಪತಿ ಸಂಕರ್ಷಣ ಇರ್ತಾನೆ. ಆಮೇಲೆ ಭೋಜ್ಯ ಪದಾರ್ಥ ಒಳಗಡೆ ಭೋಕ್ತೃ ಒಳಗಡೆ ಅದು ಭೋಜ್ಯ ಪದಾರ್ಥ ಆಯಿತು. ಭೋಕ್ತೃ ಒಳಗಡೆ ಜಯಾಪತಿ ಕೃತಿಪತಿ ಜಯಾಪತಿ ಸಂಕರ್ಷಣ ರೂಪಿ ಪರಮಾತ್ಮ. ಜಯಾಪತಿ ಸಂಕರ್ಷಣ ಸರಿ ಇದೆ. ಜಯಾಪತಿ ಸಂಕರ್ಷಣ ರೂಪಿ ಪರಮಾತ್ಮ ಈ 33 ರೂಪದಲ್ಲಿ ಇದ್ದಂಥ ದೇವತೆಗಳ ಅಂತರ್ಗತನಾಗಿ ಕಾರ್ಯಗಳಲ್ಲಿ ಕರ್ಮಗಳಲ್ಲಿ ಇರ್ತಾನೆ ಅಂತ. ಇಲ್ಲಿ ಮುಂದಿನ ನುಡಿಯಲ್ಲಿ 2ನೇ ನುಡಿಯಲ್ಲಿ 6+30 ರೂಪದಿ ಅಂದರೆ 6+30 6 + 30 36 ಆಯಿತು. ಈ 36 ರೂಪದಿಂದ ವಾರಿಜಾಪ್ತರೊಳಿರ್ತಿರು. ವಾರಿಜಾಪ್ತ ಅಂದರೆ ಕಮಲದ ಬಂಧು ಯಾರು? ಸೂರ್ಯ ಅಂದರೆ ಆದಿತ್ಯರು 12 ಜನ ಇದ್ದಾರೆ. ಇರುತಿಹನು ಮಾಯಾರಮಣಸಿ ವಾಸುದೇವನು ಕಾಲನಾಮದಲ್ಲಿ. ಇಲ್ಲಿ ಮಾಯಾಪತಿ ವಾಸುದೇವ ರೂಪಿ ಪರಮಾತ್ಮ ಇರ್ತಾನೆ ಅಂತ. ಅಂದರೆ ಇಲ್ಲಿ ಕಾಲನಾಮದಿ ಅಂದರೆ ಇಲ್ಲಿ ಕಾಲನಿಯಾಮಕನಾಗಿ ಭಗವಂತ ಇರ್ತಾನೆ ಅಂತ, ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಅಂತ ಅರ್ಥ. ಅಂದರೆ ಇಲ್ಲಿ ಆದಿತ್ಯರಲ್ಲಿ ಇಲ್ಲಿ ಕೂಡ 12 × 3 ಆಯಿತು, ಅದಕ್ಕೆ 36 ರೂಪ ಅಂತ ಆಯಿತು. ಸೊ ಇಲ್ಲಿ ಪಿತಾಮಹ ಪ್ರಪಿತಾಮಹ ಅಲ್ಲಿ ವಸುರುದ್ರ ಆದಿತ್ಯರು ಅವರ ಅಂತರ್ಗತರಾಗಿ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವರೂಪಿ ಪರಮಾತ್ಮ. ಇದು ಕರ್ತನಿಗೆ ಅನುಗ್ರಹ ಮಾಡೋಕ್ಕೋಸ್ಕರ ಇಷ್ಟು ರೂಪದಿಂದ ಇರ್ತಾನೆ. ಇಲ್ಲಿ ವಸುರುದ್ರ ಆದಿತ್ಯರು ಆಮೇಲೆ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವರೂಪಿ ಪರಮಾತ್ಮ ನಿಯಮನ ಮಾಡ್ತಾನೆ. ಇದು ಪಿತಾಮಹ ಪ್ರಪಿತಾಮಹ ಸ್ಥಾನದಲ್ಲಿ ವಸುರುದ್ರ ಆದಿತ್ಯರು ಅವರ ಅಂತರ್ಗತನಾಗಿ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವರೂಪಿ ಪರಮಾತ್ಮ ಇರ್ತಾರೆ ಅಂತ. ಇದೇ ರೂಪಗಳನ್ನು ನಾವು ಪ್ರಾತಃ ಸವನ ಸಾಯಂ ಸವನ ಪ್ರಾತಃ ಸವನ ಮಧ್ಯ ಸವನ ಸಾಯಂ ಸವನದಲ್ಲಿ ಕೂಡ ಇದೇ ರೂಪಗಳನ್ನು ಚಿಂತನೆ ಮಾಡ್ತೀವಿ. ಇನ್ನು 6+30 ರೂಪದಿ ವಾರಿಜಾಪು ಮಾಯಾರಮಣಸಿ ವಾಸುದೇವನು ಕಾಲನಾಮಕನಾಗಿ ಅಷ್ಟು 36 ರೂಪದಿಂದ ಆದಿತ್ಯರಲ್ಲಿ ಇರ್ತಾನೆ. ಇಲ್ಲಿ ಅದೇ ಆಗ ಹೇಳಿದರೆ ವಿಷಯನ ಇಲ್ಲಿ ಇವಾಗ ಬಂದಿದೆ, ಅದನ್ನು ಮೊದಲೇ ನಾನು ಹೇಳಿದ್ದೇನೆ. 3 ವಿಧ ಪಿತೃಗಳು, 3 ವಿಧ ಅಂತಾರೆ ಪಿತಾಮಹ ಪ್ರಪಿತಾಮಹ ಪಿತೃಗಳು. ವಸು ತ್ರಿಪುರಾರಿ ಆದಿತ್ಯ ಅದು ವಸುರುದ್ರ ಆದಿತ್ಯರುಗೆ ಅನಿರುದ್ಧನು ತೋರಿಕೊಳ್ಳಿ ಕರ್ತು ಕರ್ಮ ಕ್ರಿಯೆ ನೆನೆಸಿಕೊಂಬ. ಆಮೇಲೆ ಇಲ್ಲಿ ಅನಿರುದ್ಧ ರೂಪಿ ಪರಮಾತ್ಮ. ಆಮೇಲೆ ಜಯಪತಿ ಸಂಕರ್ಷಣ ಹೇಳಿದರು, ಅಂದರೆ ಸಂಕರ್ಷಣ. ಆಮೇಲೆ ಕೃತಿಪತಿ ಪ್ರದ್ಯುಮ್ನ ಹೇಳಿದರು, ಸಂಕರ್ಷಣ ಹೇಳಿದರು, ಮಾಯಾಪತಿ ವಾಸುದೇವ ಹೇಳಿದರು. ಇನ್ನು ಅನಿರುದ್ಧ ರೂಪಿ ಪರಮಾತ್ಮ ಹೇಳಿದರೆ ಕರ್ತೃ ಕರ್ಮ ಕ್ರಿಯೆ ನೆನೆಸಿಕೊಂಬ. ಕರ್ತೃ ಒಳಗೆ ಇರ್ತಾನೆ, ಈ ಮಾಡುವಂಥ ಕರ್ಮಗಳು ಇರ್ತಾನೆ, ಅಲ್ಲಿ ಮಾಡುವಂಥ ಕ್ರಿಯೆ ಒಳಗಡೆ ಅನಿರುದ್ಧ ರೂಪಿ ಪರಮಾತ್ಮ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ಇಲ್ಲಿ ಏನಾಯ್ತು ರಿಪೀಟ್ ಆಗಿ ಹೇಳಿದ್ದಾರೆ ಸಾಕಿನ. ಅದೇ ಅನಿರುದ್ಧ ರೂಪಿ ಪರಮಾತ್ಮ ಕರ್ತೃ ಕರ್ಮ ಕ್ರಿಯೆ ಒಳಗಡೆ ಅನಿರುದ್ಧ ರೂಪಿ ಪರಮಾತ್ಮ ಆಯಾ ಹೆಸರದಿಂದ ಇರ್ತಾನೆ ಅಂತ ಹೇಳ್ತಾರೆ. ಆಮೇಲೆ 3ನೇ ನುಡಿ ಸ್ವವಶ ನಾರಾಯಣನು ಷಣ್ಣವತಿ ನಾಮದಿ ಕನಿಸುತ್ತಲಿ ವಸು ಶಿವ ದಿವಾಕರ ಕರ್ತೃ ಕರ್ಮ ಕ್ರಿಯೆಗಳಿದ್ದು
ನೆವನವಿಲ್ಲದೆ ನಿತ್ಯದಲ್ಲಿ ತನ್ನವರು ಮಾಡೋ ಸೇವೆ ಕೈಕೊಂಡು ಅವರ ಪಿತೃಗಳಿಗೆ ಈವ ಅನಂತಾನಂತ ಸುಖಗಳನ್ನು. ಸ್ವವಶ ಅಂದರೆ ಸರ್ವಸ್ವತಂತ್ರನಾದ ಭಗವಂತ ಅವನೇನು ನಾರಾಯಣ ಅಂದರೆ ಇಲ್ಲಿ ಅನಿರುದ್ಧ ಪ್ರದ್ಯುಮ್ನ ಸಂಕರ ವಾಸುದೇವ ನಾರಾಯಣ ಈ ಎಲ್ಲ ರೂಪದ ಚಿಂತನೆಯನ್ನು ಕೊಡ್ತಾ ಇದ್ದಾರೆ. ಶ್ರಾದ್ದ ಮಾಡುವಾಗ ಈ 5 ರೂಪಗಳ ಚಿಂತನೆ ನಾವು ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವವಶ ನಾರಾಯಣ ಸ್ವತಂತ್ರನಾದಂಥ ಭಗವಂತ ನಾರಾಯಣ ರೂಪಿ ಪರಮಾತ್ಮ ಸಣ್ಣವತಿ ನಾವತಿ 96 ರೂಪದಿಂದ ಇರ್ತಾನೆ ಅಂತ. ಅಂದರೆ ಇದೆಲ್ಲ ಇದು 36, 33 ಆಮೇಲೆ 24 ಇದೆಲ್ಲ ಇದು ಆ್ಯಡ್ ಮಾಡಿ ಅದರಲ್ಲಿ 93 ಆಗ್ತದೆ. ಅದರೊಳಗೆ ತಿರ್ಗಾ ಕರ್ತೃ ಕರ್ಮ ಕ್ರಿಯೆ ಇದು 3 ಸೇರಿಸ್ಬಿಟ್ರೆ 96 ಆಗ್ತದೆ ಅಂತ. ಆ ಕ್ರಿಯೆಗಳು ಇದ್ದು ನೆವನವಿಲ್ಲದೆ ಅಂದರೆ ಪಿತೃಗಳ ಅಂತರ್ಗತನಾಗಿ ಭಗವಂತ ಇದ್ದಾನೆ. ನೆವನವಿಲ್ಲದೆ ಅಂತಂದ್ರೇನು, ಅದರಿಂದ ಅವನಿಗೆ ಏನೂ ಪ್ರಯೋಜನವಿಲ್ಲ, ಅದಕ್ಕೆ ಅವನಿಗೇನು ಕಾರಣ ಇಲ್ಲ, ಅದು ಏನೂ ಅಪೇಕ್ಷೆ ಇಲ್ಲದೆ ಅವನೇ ನಿತ್ಯದಲ್ಲಿ ತನ್ನವರು ಮಾಡುವ ಸೇವೆ. ತನ್ನವರು ಭಗವಂತನಿಗೆ ತನ್ನವರು ಯಾರು? ದೇವತೆಗಳು. ಅಂದರೆ ಈ ಕಾರ್ಯಗಳೆಲ್ಲ ಶ್ರಾದ್ದ ಕರ್ಮಗಳನ್ನು ಆವಾಗ ದೇವತೆಗಳಿಂದ ಇರ್ತಾರೆ. ಸೊ ಆ ದೇವತೆಗಳಿಗೆ ದೇವತೆಗಳು ತನ್ನವರು ದೇವತೆಗಳು ಮಾಡುವ ಸೇವೆ, ದೇವತೆಗಳು ಮಾಡುವಂತಹ ಸೇವೆಯನ್ನು. ಸೊ ದೇವತೆಗಳು ಏನು ಮಾಡ್ತಾರೆ ಅಂತ ಮೊದಲನೇ ಇಂಟ್ರೊಡಕ್ಷನ್ನಲ್ಲಿ ಹೇಳಿದ್ದೇನೆ. ಅಂದರೆ ಈ ವಸುರುದ್ರ ಆದಿತ್ಯರು ಎಲ್ಲ ಏನು ಮಾಡ್ತಾರೆ, ನಾವು ಇಲ್ಲಿ ಕೊಟ್ಟದಂಥ ಎಳ್ಳು ನೀರು ಅನ್ನವನ್ನು ಏನಾಗುತ್ತೆ ನಮ್ಮ ಯಾರ ಹೆಸರಿನಿಂದ ನಾವು ಮಾಡ್ತಾ ಇರ್ತೀವಿ, ಇವರಿಗೆ ಪಿತೃಗಣ ಅಂತ ಹೇಳ್ತೀವಿ. ಈ ಪಿತೃಗಣದವರು ಆ ಅನ್ನವನ್ನು ತಗೊಂಡು ಅಂದರೆ ಅನ್ನ ಕರೆಕ್ಟ್ ಅದೇ ಅನ್ನ ತೊಗೊಂಡು ಹೋಗೋದಿಲ್ಲ. ಅವರು ಅದರಲ್ಲಿದ್ದಂತಹ ರಸವನ್ನು ತಗೊಳ್ತಾರೆ. ರಸ ಅಂತಂದ್ರೇನು, ಅಲ್ಲಿದ್ದಂಥದ್ದು ಭಗವತ್ ರೂಪಗಳನ್ನು, ಅಲ್ಲಿದ್ದಂಥ ದೇವತೆಗಳ ರೂಪಗಳನ್ನು ಅದನ್ನೆಲ್ಲ ಒಯ್ದು ನಮ್ಮ ಹಿರಿಯರು ಎಲ್ಲಿರ್ತಾರೋ ಅಲ್ಲಿ ಒಯ್ದು ಆ ರೂಪವನ್ನು ಸೇರಿಸ್ತಾರೆ. ಅವಾಗೆ ಆ ಅನ್ನದ ಸುಖವನ್ನು ಅವ್ರಿಗೆ ಸಿಗುತ್ತದೆ ಅಂತ. ಅಂದರೆ ಇಲ್ಲಿ ಕೊಟ್ಟದಂಥ ಅನ್ನನಿರುವನ್ನು ಅವರು ಯಾವ ಯೋನಿಯಲ್ಲಿ ಇರ್ತಾರೋ, ಯಾವ ಲೋಕದಲ್ಲಿ ಇರ್ತಾರೋ ಅಲ್ಲಿ ಒಯ್ದು ಅನ್ನವನ್ನು ತಲುಪಿಸ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಇದೆಲ್ಲ ಯಾರು ಮಾಡ್ತಾರೆ? ದೇವತೆಗಳು ಮಾಡ್ತಾರೆ. ದೇವತೆಗಳು ಮಾಡುವಂಥ ಸೇವೆ ಕೈಕೊಂಡು ಅವರ ಪಿತೃಗಳಿಗೆ ಈವ ಅನಂತಾನಂತ ಸುಖಗಳನ್ನು. ಅದೇ ಈ ದೇವತೆಗೆ ಮಾಡಿದಂತಹ ಕಾರ್ಯ ಅದನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ಮಾಡಿ ಆಮೇಲೆ ಪಿತೃಗಳಿಗೆ ಈವ ಅನಂತಾನಂತ ಸುಖ. ಅಲ್ಲಿ ನಮ್ಮ ಪಿತೃಗಳು ಪಿತೃಗಳು ಅಂದರೆ ಪಿತೃಗಣ ದೇವತೆಗಳಿಗೆ ಅನಂತಾನಂತ ಸುಖವನ್ನು ಕೊಡ್ತಾನೆ. ಆಮೇಲೆ ಅದೇ ರೀತಿಯಾಗಿ ಪಿತೃಗಳು ಅಂತಂದರೆ ಪಿತೃದೇವತೆಗಳಾಯ್ತು. ಇನ್ನು ಪಿತೃದವರು ಅಂತಂದರೆ ನಮ್ಮ ಹಿರಿಯರು, ಅವರಿಗೆ ಕೂಡ ಅನಂತ ಸುಖವನ್ನು ಕೊಡ್ತಾನೆ. ಈ ಶ್ರಾದ್ದ ಮಾಡಿದ್ರಿಂದ ಅವರಿಗೆ ಸುಖವನ್ನು ಸಿಗ್ತದೆ ಅಂತ ಹೇಳ್ತಾರೆ. ಅದರಲ್ಲಿ ಇದು ಶ್ರಾದ್ದ ಮಾಡುವವರೆಗೆ ಹೆಚ್ಚು ಸುಖ. ಮಾಡಿದವರು ಇದು ಯಾರಕ್ಕೋಸ್ಕರ ಮಾಡ್ತಾ ಇರ್ತೀವಿ ಅವ್ರಿಗಂತೂ ಅದು ಫಲ ಮುಟ್ಟಿಸ್ತದೆ. ಅದಲ್ಲದೆ ಶ್ರಾದ್ದವನ್ನು ಯಾರು ಮಾಡ್ತಾರೋ ಅವರಿಗೆ ಫಲವನ್ನು ಸರಿಯಾದಂಥದ್ದು ಅನುಗ್ರಹ ಈ ಪಿತೃಗಣದವರು ಅನುಗ್ರಹ ಮಾಡ್ತಾರೆ. ಅದರಿಂದ ಸಂತಾನ ಪ್ರಾಪ್ತಿ ಒಳ್ಳೆ ಸಂತಾನ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅದರ ನೆವನವಿಲ್ಲದೆ ಅಂತ ಇದನ್ನು ಅವನು ಮಾಡೋದಂತ ಏನೂ ಕಾರಣ ಇಲ್ಲ, ಅದರಿಂದ ಅವಾಗೇನು ಹರ್ಕತ್ತಿಲ್ಲ ಅಂತ ಅರ್ಥ. ಏನೂ ಮಾಡಲಿಲ್ಲ ಅಂದರೂ ಕೂಡ ಮಾಡ್ತಾನೆ, ಅವನು ನಿತ್ಯದಲ್ಲಿ ಮಾಡ್ತಾನೆ ಅಂತ. ಯಾಕಂದರೆ ದೇವತೆಗಳು ಮಾಡಿದಂತಹ ಕಾರ್ಯ ಅದನ್ನು ಭಗವಂತ ಸ್ವೀಕಾರ ಮಾಡ್ತಾನೆ ಕೈಕೊಂಡು ಅವರ ಪಿತೃಗಳಿಗೆ. ಇಲ್ಲಿ ಅವರ ಅಂತಂದ್ರೇನು ನಮ್ಮ ಹಿರಿಯರುಗಳಿಗೆ ಅದು ಸುಖವನ್ನು ಕೊಡ್ತಾನೆ ಭಗವಂತ. ಅದರಿಂದ ನಾವು ಮಾಡುವಂಥ ಕರ್ತ ಕೂಡ ಅದರಿಂದ ಉದ್ಧಾರ ಆಗ್ತಾರೆ ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಇಲ್ಲಿ 3 ನುಡಿ ಆಯಿತು. ನಾನು ದಿನಾಲೂ ಅಷ್ಟೇ 15 ನಿಮಿಷ 20 ನಿಮಿಷ ಅಷ್ಟು 20 ನಿಮಿಷ ಹೋಗೋದಿಲ್ಲ, 15 ನಿಮಿಷ ಒಳಗಡೆ ಇರ್ತದೆ. ಅದಕ್ಕೆ ಅದು ಸ್ವಲ್ಪ ಟೈಮ್ ಇಟ್ಟೋದಕ್ಕೆ ನಿಮ್ಗೆ ಸ್ವಲ್ಪ ಕೇಳಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಅದೇ ನಾನು ಸ್ವಲ್ಪವನ್ನೇ ವಿಷಯವನ್ನು ಹೇಳ್ತಾ ಇದ್ದೇನೆ. 3 ನುಡಿ ಮಾತ್ರ ಅದು ರೆಗ್ಯುಲರಾಗಿ ಕೇಳಿ. ಭಾಳ ಶ್ರೇಷ್ಠವಾದಂಥ ಗ್ರಂಥ ಇದು. ರೆಗ್ಯುಲರಾಗಿ ಕೇಳಿ, ರೆಗ್ಯುಲರಾಗಿ ಎಲ್ಲ ವಿಡಿಯೋವನ್ನು ಸರಿಯಾಗಿ ಕೇಳ್ಕೊಳ್ಳಿ. ಪದಚ್ಛೇದ ಭಾಳ ಇಂಪಾರ್ಟೆಂಟು. ಅದನ್ನು ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತಾಯಿದ್ದೀರಿ. ಪದಚ್ಛೇದ ಸರಿಯಾಗಿ ತಿಳ್ಕೊಂಡು ಆ ಪ್ರಕಾರನೂ ಪಾರಾಯಣ ಮಾಡಬೇಕು. ಗುರುಗಳು ನಿಮಗೆ ವಿಶೇಷ ಅನುಗ್ರಹ ಮಾಡಲಿ, ನನಗೂ ವಿಶೇಷ ಅನುಗ್ರಹ ಮಾಡಲಿ. ಕೇಳಿದವರು ಎಲ್ಲರೂ ಉದ್ಧಾರ ಆಗಲಿ ಅಂತ ಗುರುಗಳಿಗೆ ಪ್ರಾರ್ಥನೆ ಮಾಡೋಣ. ನಾಹಂ ಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆ ಶ್ರೀಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಮಧ್ವಾತರ ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.